ಪ್ರೀತಿಯ ತುಲಾರಾಶಿ ಅವರೇ, ನಿಮಗೆಲ್ಲ ಸ್ವಾಗತ. ಈ ಒಂದು ವಿಶೇಷ ವಿಶ್ಲೇಷಣೆ ಇದು ಕೇವಲ ತುಲಾರಾಶಿಯವರಿಗಾಗಿಯೇ ದೈವದಿಂದ ಬಂದಿರುವ ಒಂದು ಮಾರ್ಗದರ್ಶನದ ಸಂದೇಶ. ಈ ಒಂದು ಸಂದೇಶವನ್ನು ಇವತ್ತು ನೋಡ್ತಿದ್ದೀರಾ ಅಂದ್ರೆ ಇದು ಯಾಕೆ ಅಂತ ಯೋಚನೆ ಮಾಡಿ. ಇದು ಸಾಮಾನ್ಯ ವಿಷಯವಲ್ಲ, ಕಾಕತಾಳೀಯವೂ ಅಲ್ಲ. ತುಲಾ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡದಾದ ಬದಲಾವಣೆಯ ಸಮಯ ಹತ್ತಿರ ಬರ್ತಿದೆ ಅನ್ನೋದಕ್ಕೆ ಇದೇ ಒಂದು ದೈವಿಕ ಸಂಕೇತ. ಸರಿ, ಮೊದಲ ಭಾಗದಲ್ಲಿ ತುಲಾರಾಶಿಯವರ ಮನಸ್ಸಿನಲ್ಲಿ ನಡೆಯುತ್ತಿರುವ ಒಂದು ಗುಪ್ತ ಹೋರಾಟದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಹೊರಗಿನಿಂದ ಎಲ್ಲರಿಗೂ ಕಾಣಿಸ್ದೆ ಒಳಗೊಳಗೆ ಒಂದು ಸಂಘರ್ಷ ನಡೆಯುತ್ತಲೇ ಇದೆ ಅಲ್ವೇ? ಹೌದು, ತುಲಾರಾಶಿಯವರ ವಿಷಯದಲ್ಲಿ ಒಂದು ದೊಡ್ಡ ದ್ವಂದ್ವ ಇದೆ. ಹೊರಗಿನವರಿಗೆ ನೋಡಿದ್ರೆ ಎಷ್ಟು ಶಾಂತ, ಎಷ್ಟು ಸಮತೋಲನದಿಂದ ಇದ್ದಾರೆ ಅಂತ ಅನಿಸ್ತೆ. ಆದ್ರೆ ಆ ಶಾಂತಿಯ ಮುಖವಾಡದ ಹಿಂದೆ ಹೇಳ್ಕೊಳ್ಳಕ್ಕಾಗದ ಚಿಂತೆಗಳು, ಅಸ್ಪಷ್ಟ ಭಯಗಳು, ಒಳಗೆ ಒಂದು ಬಿರುಗಾಳಿಯೇ ಎದ್ದಿರುತ್ತೆ. ನೋಡಿ, ಎಲ್ರಿಗೂ ನ್ಯಾಯ ಸಿಗಬೇಕು ಅಂತ ಹೋರಾಡೋವರೆ, ಆದ್ರೆ ತಮ್ಗೆ ನ್ಯಾಯ ಸಿಗ್ಲಿಲ್ವಲ್ಲ ಅನ್ನೋ ನೋವು ಒಳಗೆ ಕುಟ್ಕುತ್ತಾ ಇರುತ್ತೆ. ಸರಿಯಾಗಿ ಈ ಗೊಂದಲವೇ, ಈ ದ್ವಂದ್ವ ಮನಸ್ಥಿತಿಯೇ ತುಲಾರಾಶಿಯವರ ಎಲ್ಲಾ ಆಂತರಿಕ ಸಂಕಟಕ್ಕೆ ಮೂಲ ಕಾರಣ. ಮಾತಾಡ್ಬೇಕಾ ಅಥವಾ ಸುಮ್ನಿರ್ಬೇಕಾ? ಈ ತೀರ್ಮಾನನ ತೆಗೆದುಕೊಳ್ಬೇಕಾ ಅಥವಾ ಬೇಡವಾ ಅನ್ನೋ ಯೋಚನೆಯಲ್ಲೇ ಮನಸ್ಸು ಬೆಂಕಿಯಲ್ಲಿ ಬೆಂದಂತೆ ಆಗುತ್ತಿರುತ್ತೆ ಅಲ್ವೇ? ಆದರೆ ಚಿಂತೆ ಬೇಡ, ಈಗ ಈ ಒಳಗಿನ ಸಂಘರ್ಷಕ್ಕೆ ಒಂದು ಅಂತ್ಯ ಹಾಡೋ ಸಮಯ ಬಂದಿದೆ. ಇದಕ್ಕೆ ಕಾರಣ ಫೆಬ್ರವರಿ 2026. ಈ ತಿಂಗಳು ತುಲಾರಾಶಿ ಅವರ ಜೀವನದಲ್ಲಿ ಒಂದು ದೈವಿಕ ತಿರುವನ್ನು ತರಲಿಕ್ಕೆ ಬಂದಿದೆ. ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಆಕಾಶದಲ್ಲಿ ನಡೆಯುತ್ತಿರುವ ಒಂದು ಅಪೂರ್ವ ವಿದ್ಯಮಾನದಿಂದ. ನೋಡಿ, ಇದು ಏನೋ ಸಾಧಾರಣ ವಿಷಯವಲ್ಲ. ಇದಕ್ಕೆ ಗ್ರಹಗಳ ಸಂಯೋಗ ಅಂತ ಕರೀತಾರೆ. ಅಂದ್ರೆ ಒಂದು ಶಕ್ತಿಶಾಲಿ ಬದಲಾವಣೆಯ ಕ್ಷಣ. ಈ ಸಂಯೋಗ ತುಲಾರಾಶಿಯವರು ಅನುಭವಿಸಿದ ಎಲ್ಲ ಹಳೆಯ ನೋವನ್ನು ಅಂತಗೊಳಿಸನೂ ಬಂದಿದೆ. ಎಷ್ಟು ಸಹನೆಯಿಂದ ಕಾದಿರಬೇಕೋ ಆ ಸಹನೆಗೆ ತಕ್ಕ ಪ್ರತಿಫಲವನ್ನು ಕೊಡಲು ಬಂದಿದೆ. ಈ ಒಂದು ಸಂಯೋಗದಲ್ಲಿ 3 ಮಹಾಶಕ್ತಿಗಳು ಒಂದಾಗಿವೆ. ಮೊದಲನೆಯದು ಶುಕ್ರಗ್ರಹ, ತುಲಾರಾಶಿಯವರ ಅಧಿಪತಿ. ಎಲ್ಲಾ ನೋವು ಆಸೆಗಳನ್ನು ಅರಿತು ಮಾರ್ಗ ತೋರಿಸಲು ಬಂದಿದ್ದಾನೆ. ಎರಡನೆಯದು ಗುರುಗ್ರಹ, ಅದೃಷ್ಟದ ದೇವತೆ, ಭಾಗ್ಯದ ಬಾಗಿಲನ್ನು ತೆರೆಯಲು ಬಂದಿದ್ದಾನೆ. ತಡವಾದ ಎಲ್ಲ ಅವಕಾಶಗಳಿಗೂ ಬೆಳಕು ಚೆಲ್ಲುತ್ತಾನೆ. ಕೊನೆಯದಾಗಿ ಶನಿಗ್ರಹ, ಎಷ್ಟು ಪರೀಕ್ಷೆ ಮಾಡಿದನೋ, ಆದ್ರೆ ಈಗ ಆ ಪರೀಕ್ಷೆಗಳಿಗೆ ನ್ಯಾಯಯುತವಾದ ಸರಿಯಾದ ಪ್ರತಿಫಲವನ್ನು ಕೊಡೋಕೆ ಸಿದ್ಧವಾಗಿದ್ದಾನೆ. ಹಾಗಿದ್ರೆ ಈ ದೈವಿಕ ಶಕ್ತಿಗಳು ಜೀವನದ ಮುಖ್ಯ ಕ್ಷೇತ್ರ ಅಂದ್ರೆ ಹಣಕಾಸು ಮತ್ತು ವೃತ್ತಿಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡೋಣ ಬನ್ನಿ. ಹಣಕಾಸಿನ ವಿಷಯಕ್ಕೆ ಬಂದ್ರೆ ಇಲ್ಲಿ ಒಂದು ಸ್ಪಷ್ಟವಾದ ಸಲಹೆ ಇದೆ, ಗಮನ ಕೊಡಿ. ಹಣದ ಹರಿವು ನಿಧಾನವಾಗಿರ್ಬೋದು, ಆದ್ರೆ ಸ್ಥಿರವಾಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ. ಆದ್ರೆ ಒಂದನ್ನೆನ್ಪಿಟ್ಕೊಳ್ಳಿ, ಕರುಣೆಗೆ ಹೋಗಿ ಯಾರಿಗೂ ಸಾಲ ಕೊಡೋಕ್ ಹೋಗ್ಬೇಡಿ. ಹಾಗೆಯೇ ತ್ವರಿತ ಲಾಭಕ್ಕೆ ಆಸೆಪಟ್ಟು ಆತುರದ ಹೂಡಿಕೆ ಮಾಡಬೇಡಿ. ಇನ್ನೊಂದೇನಪ್ಪಾ ಅಂದ್ರೆ, ಸಂಪತ್ತು ಆಕರ್ಷಿಸಲು ಪ್ರತಿ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀದೇವಿಗೆ ಒಂದು ದೀಪ ಹಚ್ಚಿ ಶ್ರೀಂ ಬೀಜಮಂತ್ರವನ್ನ ಜಪ ಮಾಡಿ. ವೃತ್ತಿಜೀವನದಲ್ಲಿ ನಾನ್ ಎಷ್ಟು ಶ್ರಮ ಹಾಕಿದ್ರೂ ಯಾರಿಗೂ ಕಾಣಿಸ್ತಾನೇ ಇಲ್ವಲ್ಲ ಅನ್ನೋ ನೋವು ಕಾಡ್ತಿದ್ಯಾ? ಈಗ ಚಿಂತೆ ಬೇಡ. ಬದಲಾವಣೆಯ ಗಾಳಿ ಬೀಸ್ತಿದೆ. ತುಂಬಾ ಬೇಗ ಮೌನವಾಗಿ ಮಾಡಿದ ಆ ಎಲ್ಲಾ ಕೆಲ್ಸಗಳಿಗೆ ಸರಿಯಾದ ಗುರುತಿಸುವಿಕೆ, ಸರಿಯಾದ ಪ್ರತಿಫಲ ಸಿಗ್ಲೇಬೇಕು. ಒಂದು ಮುಖ್ಯ ದಿನಾಂಕ ನೆನಪಿರ್ಲಿ, ಫೆಬ್ರವರಿ 18. ಈ ದಿನಾಂಕದ ನಂತರ ಹೊಸ ಉದ್ಯೋಗ, ಹೊಸ ಕಾಂಟ್ರಾಕ್ಟ್ಗಳು ಅಥವಾ ಬೇರೆ ಯಾವುದೇ ಹೊಸ ಆರಂಭಕ್ಕೆ ದೈವದಿಂದ ಪೂರ್ಣವಾದ ಬೆಂಬಲ ಸಿಗುತ್ತೆ. ಸರಿ, ಈಗ ಇನ್ನು ಸ್ವಲ್ಪ ವೈಯಕ್ತಿಕ ವಿಷಯಗಳಿಗೆ ಬರೋಣ. ಪ್ರೀತಿ, ಸಂಬಂಧಗಳು ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸೋಣ. ಸಂಬಂಧಗಳ ವಿಷಯದಲ್ಲಿ ಇಲ್ಲಿ ಒಂದು ಭರವಸೆ ಇದೆ. ಮನಸ್ಸಿನಲ್ಲಿ ಅಡಗಿಸಿಟ್ಟ ಮಾತು, ಆ ಭಾವನೆಗಳು, ಅವುಗಳಿಗೆ ಈಗ ಒಂದು ಧ್ವನಿ ಸಿಗುತ್ತೆ. ನಿಜವನ್ನೂ ಸತ್ಯವನ್ನೂ ಮಾತಾಡಿದ್ರೆ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಅಲ್ವೇ? ನಡುವೆ ಸಣ್ಣ ಸಣ್ಣ ಜಗಳಗಳು ಬರಬಹುದು. ಅದನ್ನು ಪ್ರೀತಿಯ ಪರೀಕ್ಷೆ ಅಂತ ಭಾವಿಸಿ. ಮನಃಶಾಂತಿಗಾಗಿ ಪ್ರತಿ ಮಂಗಳವಾರ 21 ಸಲ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿ. ಹೌದು, ಇದು ತುಂಬಾ ಮುಖ್ಯ. ತುಲಾರಾಶಿಯವರ ನಿಜವಾದ ಹೋರಾಟ ದೇಹದಲ್ಲಲ್ಲ, ಅದು ಮನಸ್ಸಿನಲ್ಲಿದೆ. ದೈಹಿಕ ಸುಸ್ತಿಗಿಂತ ಮಾನಸಿಕ ಸುಸ್ತೇ ಹೆಚ್ಚಾಗಿದೆ. ಹಗಲೆಲ್ಲ ನಗುತ್ತಾ ನಲಿಯುತ್ತಾ ಇದ್ರೆ ರಾತ್ರಿ ಕಣ್ರೆಪ್ಪೆ ಮುಚ್ಚೋಕೆ ಆಗಲ್ಲ. ಬೇಡ ಬೇಡ ಅಂದ್ರೂ ಯೋಚನೆಗಳ ಸುರಿಮಳೆ, ಗೊತ್ತಿಲ್ಲದ ಭಯ, ಇದೆಲ್ಲ ಕಾಡ್ತಿದೆ. ಈ ಮಾನಸಿಕ ಶಾಂತಿಯನ್ನು ಮತ್ತೆ ಪಡಿಬಹುದಾ? ಖಂಡಿತ. ಇದಕ್ಕೆ 3 ಸರಳ ಆದ್ರೆ ತುಂಬಾ ಶಕ್ತಿಯುತವಾದ ದಾರಿಗಳು ಇವೆ. ಮೊದಲೇದು
ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಒಂದು ಕೃತಜ್ಞತೆಯಿಂದ ದಿನವನ್ನು ಶುರು ಮಾಡಿ. ಎರಡನೇದು, ಕೇವಲ 10 ನಿಮಿಷ ಮೌನವಾಗಿ ಕೂತು ಉಸಿರಾಟದ ಮೇಲೆ ಗಮನ ಹರಿಸಿ. ಮೂರನೇದು, ಮೊಬೈಲ್ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ. ನೋಡಿ, ಈ ಸಣ್ಣ ಅಭ್ಯಾಸಗಳೇ ಮನಸ್ಸಿನಲ್ಲಿರುವ ಗೊಂದಲವನ್ನು ನಿಧಾನವಾಗಿ ಕರಗಿಸ್ತವೆ. ಸರಿ, ಹಾಗಿದ್ರೆ ಈ ತಿಂಗಳ ಪಾಸಿಟಿವ್ ಎನರ್ಜಿಯನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು? ಅದಕ್ಕೆ ಕೆಲವು ಶುಭ ಅಂಶಗಳಿವೆ, ಅವುಗಳ ಬಗ್ಗೆ ತಿಳಿಯೋಣ. ಫೆಬ್ರವರಿ ತಿಂಗಳಲ್ಲಿ ಕೆಲವು ದಿನಾಂಕಗಳು ತುಂಬಾ ಶುಭಕರ. ಆ ದಿನಾಂಕಗಳು ಅಂದ್ರೆ 5ನೇ ತಾರೀಕು, 9, 14, 18 ಮತ್ತು 23. ಈ ದಿನಗಳಲ್ಲಿ ಹೊಸ ಕೆಲಸ ಶುರು ಮಾಡಕ್ಕೆ ಅಥವಾ ಯಾವುದೇ ಶುಭ ಸಂಕಲ್ಪ ಮಾಡಕ್ಕೆ ತುಂಬಾ ಒಳ್ಳೆ ಸಮಯ. ಇದೇ ರೀತಿ ಶುಭ ಬಣ್ಣಗಳು ಹಾಗೂ ರತ್ನಗಳೂ ಇವೆ. ಬಿಳಿ, ಗುಲಾಬಿ ಹಾಗೂ ಹಳದಿ ಬಣ್ಣ ಇವು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇನ್ನು ರತ್ನಗಳ ವಿಷಯಕ್ಕೆ ಬಂದ್ರೆ ಓಪಲ್ ಅಥವಾ ವಜ್ರ ಇವುಗಳು ಶುಕ್ರನ ಶಕ್ತಿಯನ್ನು ಜಾಗೃತಗೊಳಿಸುತ್ತವೆ. ಆದರೆ ಒಂದು ಮಾತು, ರತ್ನಗಳನ್ನು ಧರಿಸೋ ಮುನ್ನ ತಜ್ಞರಿಂದ ಸರಿಯಾದ ಸಲಹೆ ಪಡೆದುಕೊಳ್ಳೋದು ತುಂಬಾ ಮುಖ್ಯ. ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಭರವಸೆ ಮತ್ತು ಪರಿವರ್ತನೆಯ ಸಂದೇಶ ಇನ್ನೂ ಸ್ಪಷ್ಟವಾಗಿ ಹೊರಹೊಮ್ಮಲಿದೆ. ಒಂದು ಮಾತನ್ನು ನೆನ್ಪಿಟ್ಟುಕೊಳ್ಳಿ, ತುಲಾ ರಾಶಿಯವರ ಪ್ರತಿಯೊಂದು ಮೌನ ಪ್ರಾರ್ಥನೆಯೂ ಕೇಳಲ್ಪಟ್ಟಿದೆ. ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಯೂ ಲೆಕ್ಕಕ್ಕಿದೆ. ಅಂದ್ರೆ ಅನುಭವಿಸಿದ ನೋವು ವ್ಯರ್ಥವಲ್ಲ, ದೈವಿಕ ಶಕ್ತಿಗಳು ಅದಕ್ಕೆ ಸ್ಪಂದಿಸುತ್ತವೆ. ಹಾಗೆಯೇ ಒಂದು ವಿಷಯವನ್ನು ಮನದಲ್ಲಿ ಭದ್ರವಾಗಿ ಇಟ್ಟುಕೊಳ್ಳಿ, ತುಲಾರಾಶಿಯವರ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಇಲ್ಲಿಂದ ಒಂದು ಹೊಸ ಅಧ್ಯಾಯ ಶುರುವಾಗುತ್ತಿದೆ. ಕಷ್ಟದ ದಿನಗಳು ಮುಗಿದು ಭರವಸೆಯ ಹೊಸ ಬೆಳಕು ಮೂಡೇ ಮೂಡುತ್ತದೆ. ಹಾಗಿದ್ರೆ ಈ ಹೊಸ ಅಧ್ಯಾಯಕ್ಕೆ, ಈ ಹೊಸ ಬದಲಾವಣೆಗೆ ತುಲಾರಾಶಿಯವರು ಸಿದ್ಧವಾಗಿದ್ದಾರೆಯಾ? ಈ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿ. ಈ ಚಿಂತನೆಯ ಜೊತೆಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನೆನಪಿರಲಿ, ದೈವ ಸದಾ ಜೊತೆ ಇರುತ್ತೆ.